ನಿನ್ನ ಬದುಕು ಹೂವಿನ ಬದುಕಾಗಬೇಕು, ನಿನ್ನ ಬದುಕು ಜೇನಿನ ಬದುಕಾಗಬೇಕಂತ ಅಪ್ಪಗಳು ಹೇಳ್ಕೊಂಡು ಬಂದ. ಹೂವ ಯಾರು ಬೇಕಾದವ್ರು ಪ್ರೀತಿ ಮಾಡ್ಯಾರಿಲ್ರಿ, ಯಾರ್ಯಾರ ದ್ವೇಷ ಮಾಡ್ಯಾರೋ, ಹಂಗ ನಿನ್ನ ಬದುಕಾಗಬೇಕಾಗಿದ್ರ ಹಂಗ ನೀ ತಪಸ್ಸು ಮಾಡ್ಬೇಕು. ತಪಸ್ಸಂದ್ರ ರೀ ಕಾಯ ವಾಚ ಮನಸ್ಸು ತ್ರಿಕರಣ ಪೂರ್ವಕ ಎಂತೊಲಿವನು ಕರ್ಣತ್ರಯ ದೋಷ ಮೀರಿ ಕಂತು ಕಾಲ ಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನಂತೂ ಬೇಡ್ಕೊತಾರೆ. ಇವೆಲ್ಲ ಇಟ್ಟೆಲ್ಲ ದೋಷ ಸುಮ್ಕೊಂಡು ಕೂತಿದ್ವಿ ನಾವು. ತ್ರಿಕರಣ ಪೂರ್ವಕವಾಗಿ ಶರೀರದಿಂದ ಪಾಪ ಆಗೈತಿ, ನಾಲಿಗೆದಿಂದ ಪಾಪ ಆಗೈತಿ, ವಾಣಿ ಅಂತ ಕರೀತಾರ, ಕಣ್ಣಿನಿಂದ ಪಾಪ ಆಗ್ಯಾವಿಲ್ಲ. ಇವೆಲ್ಲ ಸುದ್ದಿ. ಅದಕ್ಕೆ ಹೇಳ್ತಾರೆ ಎಂತೊಲಿವನು. ನಾವು ಒಮ್ಮೆರೆ ಬೇಡ್ಕೊಂಡಿದ್ದೇವೆ. ಹೋಗಿ ಶ್ರೀಸಲಕ್ಕೆ ಹೋಗಿರಿಲ್ರಿ, ಬೇಡ್ಕೊಂಡ ಬಂದಿದ್ದೀವಿ ನಾವು. ಹೊಳ್ಳಿ ವರ್ಷನೊಟ್ಟಿಗೆ ಮತ್ತೆ ಎಂತಾರ ಆಗ್ಬೇಕಂತೇಳಿ ತಿರುಪತಿಗೆ ಹೋಗಿದ್ದೀವಿ. ನನ್ನ ವ್ಯಾಪಾರದಾಗ 1 ಲಕ್ಷ ಆತ, ನಿನಗೆ 10% ಕಮಿಷನ್ ಆತ, ಅವಂಗ ಏಜೆಂಟ್ಗೆ ಇಟ್ಟು ಬಂದಿದ್ದಿಲ್ಲ. ಗುಡಿಗೆ ಬಂದಿರಿ, ಇಲ್ಲಿ 100 ತೆಂಗಿನಕಾಯಿ ಹೊಡಿತಾನದ ಮುಚ್ಚಂಡಿ ಗುಡ್ಡಕ್ಕೆ ಕಟ್ಟಿಗೆ, ಅದ್ರಾಗ 3-20 ಕೆಟ್ಟದನ್ನ ಇದ್ದೋತ. ನೋಡ್ಬೇಕ್ರಿ. ಅದಕ್ಕೆ ನಾವು ಪುಣ್ಯಾತ್ಮರೇ, ನಮಗೊಂದಿಷ್ಟು ಸದ್ಗುಣಗಳು ನಮ್ಮಲ್ಲಿ ಬರಬೇಕಾಗಿತ್ತಂದ್ರ ಸಜ್ಜನರ ಸಂಘ ಬೇಕು. ನಮಗೆ ಸಜ್ಜನರ ಸಂಘ ಬೇಕು. ಅದಕ್ಕೆ ಸುಮ್ಮ ಅಲ್ಲಿ ಹೋಗಿ ಜಳಕ ಮಾಡಬೇಡಪ್ಪ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾಪ. ಸತ್ಯದ ಬ್ರಹ್ಮ ಜ್ಞಾನವನ್ನು ಅರಿತಿರ್ತಕ್ಕಂಥವ್, ಅವೆಲ್ಲ ತಿಳ್ಕೊಂಡವನ ಅಂತವನ ಸಂಘ ಮಾಡಿ ಬಿಟ್ಟೆ ಅಂದ್ರ ನೀ ಯಾಕೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ತನಕ ಜಳಕ ಮಾಡಂದ್ರ ಅಂತವನ ಸಂಘ ಸಿಗು ತನಕ. ಸಿಕ್ಕ ಮೇಲೆ ಅಲ್ಲಿ ಉಸಾಬರಿಗೆ ಹೋಗಬೇಡ ಅಂತ ಬರೀತಾರೆ. ಅಂತೀರಿ ನೀವು? ರಾತ್ರಿ ಬೆಳತಾನ ಬಾವ್ಯಾಗ ಬಿದ್ದಿದತ್ತ, ಬೇರೆ ಆಸರೆ ಆಗಿತ್ತಂತ. ಮುಂಜಾನೆ ಒಬ್ಬ ಪುಣ್ಯಾತ್ಮ ಬಂದ, ಮರಗ ಕತ್ತಿತ್ತು ಒಳಗ ತಂದು ಉದ್ದದ ಪಟಕ ಬಿಟ್ಟು ಇದನ್ನ ಹಿಡ್ಕೊಂಡು ಮ್ಯಾಲ ಬಂದ. ಒಂದು ಕೈಲಿ ಪಟಕ ಹಿಡ್ದಾನ, ಒಂದು ಕೈಲಿ ಬೇರೆ ಹಿಡ್ದಾನ. ಬೆಳತಾನಕ ಆಶ್ರಯ ಕೊಟ್ಟತಿ, ಹೆಂಗ ಬಿಟ್ಟು ಬರ್ಲಿ ಅಂದ. ಬಿಟ್ಟು ಬರ್ಲಿ, ಅಲ್ಲೇ ಸಾಯ ಕರಿಲಿಕ್ಕೆ ಬಂದಾನ. ಯಾರು? ನಾವು ಕೂಡ ಈ ಸಂಸಾರ ಎಂಬ ಬಾಮ್ಯಾಗ ಬಿದ್ದಿದ್ವಿ. ಹೆಂಡ್ರು ಮಕ್ಕಳು ಸಂಪತ್ತನ್ನು ಬೇರೆ ಹಿಡ್ಕೊಂಡು ಕೂತಿದೀವಿ. ಗುರು ಹೇಳಕತ್ತಾನ, ಅದು ಬಿಟ್ಟು ಬಾರೋ, ಸಾಕು ಬಿಟ್ಟು ಬಾ ಅಂತ ಕರೀಲಿಕ್ಕತ್ತಾನ. ಬಿಟ್ಟು ಅವನ ಸಂಘ ಮಾಡಿ ಹೋದೆ ಅಂದ್ರ ಈ ಭವದಾಗ ಗೆದ್ದ ಕಡ್ಯಾಕ್ ಹಾದಿ. ಹೌದಪ್ಪ ಹೌದು, ನೀನೇ ದೇವರಂತ ಬರೀತಾರ ಶರೀಫರು. ಹೌದಪ್ಪ ಹೌದು, ನೀನೇ ದೇವರಂತ. ಯಾವಾಗ ಬಿಟ್ಟು ಬಂದಿ ಅಂದ್ರ ಮತ್ ಬಿಡದ ಬರ್ಲಿಲ್ಲ ಅಂದ್ರ ಅದಕ್ಕೆ ಹೇಳ್ತಾರ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಬಳಸ್ಯಾರ. ಹೌದಲ್ರಿ? ನಮ್ಮೆಲ್ಲರೂ ಏನೇನು ಮಾಡ್ತೀವಿ ಅಂದ್ರೆ ಏನೇನು ಆದ ಬಳಕ ಹೋಗಿ ತೊಳ್ಕೋತೀನಿ, ಮೈಲಿಗೆ ಅದು ಇದು ಅಂತ ತೊಳಿತೀವಿ. ಒಬ್ರು ಪ್ರಶ್ನೆ ಕೇಳಿದ್ರು, ಹೊಳ್ಯಾಗ ನಾವೆಲ್ಲರೂ ಮೈಲಿಗೆ ತೊಳ್ಕೊಳಕ್ ಹೋಗ್ತೀವಿ, ಮುಡಚಿಡ್ ತೊಳ್ಯಾಕ್ ಹೋಗ್ತೀವಿ, ಹೊಳಿನ ಮೈಲಿಗೆ ಆತಂದ್ರೆ ಎಲ್ಲಿ ತೊಳಿದ್ರಿ? ಹೌದಲ್ರಿ? ಗಂಗಾ ಜಮುನಾ ಸರಸ್ವತಿ ಬಂದು ನಿಂತಿರತ್ತು. ಕಟ್ಟು ರೂಪ ನೋಡ್ಬೇಕು ಅವ್ರದ್ದು, ಅಕ್ಕರಾಳ್ಬೇಕಾದ್ರೆ ಪುಂಡಲಿಕ ಕಾಶಿಗೆ ಹೋಗುವಂತ ಸಂದರ್ಭಗಳು. ಇವ್ರು ನೋಡಿ ಸರಿ ಅಂದಂಗಿದ್ದತ್ತ. ನೀವ್ ಯಾರ ಅಂದ? ನಾನು ಗಂಗಾ ಜಮುನಾ ಸರಸ್ವತಿ ಗಂಗಾ ಅಂತ ಹೇಳಿದ್ರು. ನಿಮ್ ರೂಪ್ ಹಿಂಗ್ಯಾಕಾಗೈತಿ? ಜಗದಾನ ಮಂದೆಲ್ಲ ತಮ್ಮ ಹೊಲಸ ತಂದು ತೊಳೆದ ಹಿಂಗಾಗೈತಿ. ಮತ್ ಇಲ್ಯಾಕ ಬಂದಿರಿ? ಇಲ್ಲಿ ಬಂದ ಬಳಕ ಶುದ್ಧ ಆಗೋ ಸಲುವಾಗಿ ಬಂದದ್ದು ಗುರುಪಾದೋದಕ ಅಂತ ಬರೀತಾರೆ ಬಂಧುಗಳೇ. ಅದಕ್ಕೆ ಗುರುಪಾದ ಪೂಜೆ ಮಾಡಿರು ಅಂತ ಬರ್ತಾರೆ ಬಂಧು. ಗುರುನಾಥನ ಪಾದದೊಳಗ 3 ಲೋಕ ಅಡಿಗೈತಿ ಅಂತ, ಹೆಬ್ಬಟ್ಟಿನೊಳಗ ಅಗ್ನಿ ಐತಿ ಅಂತ, ಸುಡತಕ್ಕಂತ ಶಕ್ತಿ ಐತಿ ಅಂತ. ಅದಕ್ಕೆ ಬಂಧುಗಳೇ, ಈ ನದಿಗಳೆಲ್ಲ ಮೈಲಿಗೆ ಆದ್ರೂ ಎಲ್ಲಿ ತೊಳೆದತ್ತೆ ಕೇಳಿದ್ರೆ ಗುರುವಿನ ಪಾದ ನೋಡ್ಬೇಕಾರ. ಅದಕ್ಕೆ ಈ 12 ವರ್ಷ ಕುಂಭ ಮೇಳ ಮಾಡ್ತಾರಿಲ್ಲ, ಅಲ್ಲೆಲ್ಲ ಮಹಾತ್ಮರು ಬಂದು ತಮ್ಮ ಹೆಬ್ಬಳದ್ರ ಎದ್ದು ಬೇಕಂತ ಪವಿತ್ರ ಆಗ್ತದಂತೆ ಇಟ್ಕೊಂಡು ಬಂದಾರ. ಅದಕ್ಕೆ ತೀರ್ಥವ್ಯಾತಕ್ಕೆ ಅಂತ ಹೇಳ್ಯಾರ. ನಿತ್ಯ ಜ್ಞಾನ ಅಂದ್ರ ನಿನ್ನ ನೀ ತಿಳ್ಕೊಂಡು ಬಳಕ ನೀ ಯಾಕೆ ಹೋಗ್ತಿಪ್ಪ ಅಲ್ಲಿ, ಯಾಕೆ ಹೋಗ್ತಿ? ಅದಕ್ಕೆ ಹೇಳಿಲ್ಲ, ಚಿತ್ತವಿಲ್ಲದ ಗುಡಿ ಸುತ್ತಿದಡೇನು ಫಲ ಅಂತ ಬರ್ತದೆ. ನಿನಗ ಅರಿವಾಗ್ಬಿಡುತ್ತೆ. ಆರುಡ ಜ್ಯೋತಿ ಶಿವಪೋತ್ರರಾಜ ಸಿದ್ಧಾರೂಢರು ಕೂತಿರಂತ, ಮಂದಿ ಎಲ್ಲ ಕಾಶಿಗೆ ಹೊಂಟಿತ್ತು ಬಳಗ. ಆರುಡ ಜ್ಯೋತಿ ಅಜ್ಜ ಬಂದತ್ಯಪ್ಪ, ಎಲ್ಲಾರು ಕಾಶಿಗೆ ಹೊಂಟಾರ, ನಾನು ಹೋಗ್ಲೇನಂತ. ಸರ್ಟಿಫಿಕೇಟ್ ಬೇಕಂದವ್ರು ಕಾಶಿಗೆ ಹೋಗ್ರಿ, ಅನುಭವ ಬೇಕಂದವ್ರು ಹುಬ್ಬಳ್ಳಿಯಾಗಿರ್ರಿ ಅಂತಕ್ಕಂಥ ಮಾತಿನ ಅನುಭವ. ಅದಕ್ಕೆ ಹೇಳ್ತಾರ,
ಅನುಭವಿಗಳೆಲ್ಲರೂ ಕೂಡಿ ಅನುಭವದ ಅಡಿಗೆ ಮಾಡಿ ಉಣ್ಣಿರು ಅಂತ. ಎಲ್ಲಿ ಎಂತ ಅನುಭವ ರೀ, ಎಂತ ಅನುಭವ. ಆ ಸದ್ಗುರುವಿನ ಅನುಭವೇ ನಮಗೇನಾಗ್ತದ ಪುಣ್ಯಾತ್ಮರು, ಬಾಳಿಗೆ ಬುದ್ಧಿ ಆಗ್ತದ. ಅವ್ ಹೇಳ್ತಾನ, 6 ಅಳಿ 3 ತಿಳಿ. ಯಾಕೆ ಹೇಳಿದಂದ್ರ, ಈ ಬಾಳ ಜನ್ಮ ಬಂದಾವ, ಈ ಮಂದಿ ನಿನ್ನ ಕೆಡಿಸಿಟ್ಟು ಬಿಟ್ಟಾವ, ಅಲ್ಲಿ ಹೋಗು ಗುಡವಾಲಿ 6, ಅಲ್ಲಿ ಹೋಗು ಗುಡವಾಲ ಯಾವ. ಈಗರೆ ಆತನ ಬಡದ್ ಕಡದ್ ಕಟ್ಟಿ ಹಾಕ ಅಂತಾರಿಲ್ಲ. ನಟ್ಟ ಕಡದ ಕರಿಕಿ ಕೊನೆ ಎಲ್ಲ ತೆಗೆದು ಸ್ವಚ್ಛ ಮಾಡ, ಹೊಲ ಸ್ವಚ್ಛ ಮಾಡತ್ತೇಳ. ಬ್ರಹ್ಮ ಬೀಜ ಹೊಲದಾಗ ನಾಟಬೇಕಾಗಿತ್ತಂದ್ರ ಆ ಹೊಲ ಸ್ವಚ್ಛ ಮಾಡಿದ್ರ ಅಲ್ಲಿ ಬೀಜ ನಾಡ್ತದ. ಈ ಹೊಲ ಸ್ವಚ್ಛ ಮಾಡಿದೆ ಅಂದ್ರ ಪುಣ್ಯಾತ್ಮರ ಕಾಮ ಕೋದ ಮದ ಮಚ್ಚರ ದಮಹಂಕಾರ ಅಂತಕ್ಕಂಥದ್ದು ಕರಿಕೆ ಎಲ್ಲ ಹೊರಗ ತೆಗೆದೊಗದು ಒಳಗ ಪುಣ್ಯಾತ್ಮರ ಬ್ರಹ್ಮ ಬೀಜ ನಾಟ ಸಂಘ ಹೊಲ ಹಸನು ಮಾಡ್ಲಿಕ್ಕೆ ಇಲ್ಲಿ ನೇಗಿಲ್ ಯಾವುದು ಸದ್ಗುರುನಾಥನ ಪುಣ್ಯಾತ್ಮರ ಅನುಭವ ಜ್ಞಾನ ಎಂಬ ನೇಗಿಲಂತ ಕರೀತಾರೆ. ಜ್ಞಾನದ ನೇಗಿಲ್. ಅದಕ್ಕೆ ಬಲ್ಲವ್ರು ಏನ್ ಹೇಳ್ದಂತ ಕೇಳಿದ್ರ, ಈ ಸಾಗರ ದಾಟ್ಲಿಕ್ಕೆ ದೋಣಿ ಯಾವುದು ಅಂತ ಕೇಳಿದ್ರ ಸಂಘ. ಯಾರದು? ಸಜ್ಜನ. ಯಾರಿಗೆ ಸಜ್ಜನರನ್ಬೇಕು? ಜಗವೆಂದನೆಂತಾನ ಜಗದೀಶನೆಂದ ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ ಉತ್ತಮ ಸಜ್ಜನ, ಅವನೇ ಅನುಭಾವಿ ಅಂತಕ್ಕಂಥದ್ದು ಬರ್ಕೊಂಡು. ಎಂತ ಅಪರೂಪ ಮಾತುಗಳು ನೋಡಿ, ಎಂತ ಅಪರೂಪ. ಹೆಂಗ್ ಬದುಕಿದ್ರು ಬಸವಣ್ಣ. ಬಸವ ಬಾರಯ್ಯ ಮರ್ತ್ಯದೊಳು ಭಕ್ತವರು ಉಂಟು ಯಾರಯ್ಯ? ನಮ್ಮನ್ನ ಯಾರೇ ಕೇಳ್ರಿ, ಮರ್ತ್ಯೊಳಗ ಭಕ್ತರು ಯಾರುಂಟೆ ಹೇಳಯ್ಯ ಅಂತಕ್ಕಂಥ ಮಾತು ಬಸವಣ್ಣವರಿಗೆ ಕೇಳಿದಾಗ, ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರ ಬಂಧುಗಳೇ, ನಾನೊಬ್ಬನೇ. ಸಿಟ್ಟು ಬರ್ತದಿಲ್ರಿ? ಇವರೆಲ್ಲರೂ ಹೇಗ ನಿಮ್ಮ ಸ್ವರೂಪಿಗಳಂತಾರ ಬಂಧುಗಳೇ, ನಿಮ್ಮ ಸ್ವರೂಪಿಗಳು. ಅದಕ್ಕೆ ಭಗವಂತನ ಮುಂದೆ ಕುಂತ ಏನ ಬೇಡ್ಕೊಂಡ್ರಂದ್ರ, ಇವನಾರವ ಎಂದೆನಿಸದಿರು, ಇವ ನಮ್ಮವ ನಿಮ್ಮ ಮಹಾಮನೆ ಮಗನೆಂದೆನಿಸು ಕೂಡಲ ಸಂಘ. ಇಷ್ಟು ಸಣ್ಣ ಬುದ್ಧಿ ಕೊಡಬೇಡ, ಎಂತ ಬುದ್ಧಿ ಕೊಡ, ವಿಶಾಲ ಮತಿಯನ್ನ ಕೊಡು, ಅವನೇ ಸಜ್ಜನ. ಇವತ್ತು ಪುಣ್ಯಾತ್ಮರು ವಿಶ್ವಗುರು ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. 900 ವರ್ಷ ಆಗ್ಯಾವ ಬಸವಣ್ಣನ ಹೆಸರು ಜೀವಂತ ಉಳ್ದಾವ. ಯಾಕೆ ಉಳ್ದಾವಂದ್ರ ಅವ್ರು ತಿಳ್ಕೊಂಡ್ರು, ಅರಿತ್ರು. ಅಲ್ಲಮರು ಬಂದ ನಿಂತಾರ ಮುಂದ, ರಾಜ್ಯ ಬೊಕ್ಕಸದ ಲೆಕ್ಕ ಬರೆಯಾಕ ಹತ್ಯಾರ. ಅಲ್ಲಮರ ಕಡೆ ಕಣ್ಣೆತ್ತಿ ನೋಡಿಲ್ಲ. ಆ ರಾಜ್ಯದ ಲೆಕ್ಕಪತ್ರ ಮುಗದ ಬಳಿಕ ಆ ದೀಪ ಆರಿಸ್ರಂತ ಮತ್ತೊಂದು ದೀಪ ಹಚ್ಚಿದ್ರಂತ. ಅಲ್ಲಮರಕ್ಕೆ ಅದನ್ಯಾಕ ಆರಿಸಿ ಇದನ್ಯಾಕ ಹಚ್ಚಿ, ಇದು ಖಜಾನಿ ಖರ್ಚಿಂದ ಐತ್ರಿ, ಅದ್ರ ಲೆಕ್ಕ ಮುಗದೈತಿ, ಅದಕ್ಕೆ ಅದನ್ನ ಆರಿಸಿನಿ, ಇನ್ನು ನಂದು ವೈಯಕ್ತಿಕ ಚಾಲು ಆಗಿತ್ತು, ನನ್ನ ಶ್ರಮದ ದೀಪ ಹಚ್ಚಿನಿ ಅಂತ ಹೇಳ್ತಾರಂತ. ಹಂಗ ನಾವ್ಯಾರೇ ಮಾಡಿದ್ವನ್ರಿ? ಎಲ್ಲರೂ ಗ್ಯಾರಂಟಿ ಬೆಣ್ಣು ಹತ್ತಿ ಬಿಟ್ಟಾರ, ದೇಶ ಯಾವಾಗ ಮಾರ್ತಾರ ಅನ್ನೋ ಚಿಂತೆ ಐತಿ. ಮುಂದ ಪರಿಸ್ಥಿತಿ ರೀ ಹಿಂಗಾದ್ರ ಬರುದು ಬೇಕಲ್ಲ. ಅದಕ್ಕೆ ಬಂಧುಗಳೇ, ನಾವು ನಾಳೆ ಮುಂದಿನ ನಮ್ಮ ಮಕ್ಕಳಿಗೆ ದೇಶದ ಗತಿ ಏನಂತಕ್ಕಂಥದ್ದು ಆಲೋಚನೆ ಮಾಡತಕ್ಕಂಥದನ್ನ ಅಂದೇ ಬಸವಣ್ಣ ಚಿಂತನೆ ಮಾಡಿ ಮುಂದಿನ ಪೀಳಿಗೆ ಹೇಳಿ ಹೋಗಿರ್ತಕ್ಕಂಥವ್ರು. ಇವರೆಲ್ಲರೂ ಸಜ್ಜನರ ಲಿಸ್ಟಿನ್ಯಾಗ ಬರ್ತಾರೆ. ಸಜ್ಜನರ ಲಿಸ್ಟಿನ ಎಂತ ವಿಚಾರ. ಅಂಧ ಹೆಣ್ಣು ಮಗಳಿಗೆ ಸಮಾನತೆ ತಂದು ಕೊಟ್ಟ ಪಾರ್ಲಿಮೆಂಟ್ ಅಂದ ಬರದಾರವ್ರು. ಈ ಸಂವಿಧಾನ ಮೊದಲೇ ಸಂವಿಧಾನ ಬರೆದು ಹೋಗ್ಯಾರ ಅಂಬೇಡ್ಕರ್. ಬಸವಣ್ಣರು ಸಮಾನತೆ ಅಂತಕ್ಕಂಥ ಸಮತೆ ಅಂತಕ್ಕಂಥದ್ದು. ಅದಕ್ಕೆ ಬಂಧುಗಳೇ, ಅದೆಲ್ಲ ನಮಗೆ ಸಿಗ್ಬೇಕಾಗಿತ್ತಂದ್ರ ನಾವು ನಿತ್ಯ ಯಾರ ಜೊತೆ ಬೆರಿಬೇಕಂತ ಕೇಳಿದ್ರೆ ಒಳ್ಳೆಯವ್ರ ಜೋಡಿ ಇರ್ರಿ, ನಿಮ್ಗೆ ಒಳ್ಳೆತನನ ಸಿಗ್ತದೆ. ಕೆಟ್ಟದಂತೂ ಕೆಟ್ಟರು ನೋಡ್ಬೇಕ್ರ. ಸದ್ಗುರುವಿನ ಸಂಗಾಟನೆ ಹೋದಾಗ ನಿಮಗೂ ಪಾದ ಪೂಜೆ ಸಹಿತ ನಡೀತೈತಿ, ನಮಸ್ಕಾರ ನಡಿಲಕ್ಕತ್ತದ, ನಿಮಗೂ ದಕ್ಷಿಣ ಕೊಡ್ಲಕ್ಕತ್ತಾರ, ಗುರು ಏನ್ ಉಣ್ತಾನ ನಿಮಗೂ ಉಣಸ್ಲಕ್ಕತ್ತಾರ ಅಂತಾರಿಲ್ಲ. ಅರಿಸಿನ ಹಚ್ಚಾರಿ, ನೀವು ಅರಿಸಿನ ದಂಡಿಗೆ ಔಳಿ ಗಿಡ ಹಚ್ಚಾರಿ, ಚೊಗಚೆ ಹಚ್ಚಾರಿ, ನೀರ್ ಎದಕ್ ಹಾಸ್ಯಾರಿ? ಅರಿಸಿನ ಹಾಸ್ಯಾರಿಲ್ಲ. ಮತ್ತ ಅವೆಲ್ಲ ಬೆಳೆದವಲ್ಲ. ಹಂಗ ಸದ್ಗುರುವಿನ ತೋಟ ಒಮ್ಮೆ ಮಾಡಿ ನೋಡ ಸದ್ಗುರುವಿನ ತಾಟ, ಪಂಚಾಮೃತ ಊಟ ಸಿಗ್ತತಿ ಅಂತ ಹೇಳ್ತಾರ. ಅದಕ್ಕೆ ಸದ್ಗುರು ಅವನಿಗೆ ಸಜ್ಜನ್ ಅಂತ ಕರೆದಾರ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಪುಣ್ಯಾತ್ಮರಿ ಗುರುವಿನಿಂದ ಹಸ್ತ ತಲೆ ಮೇಲೆ ಇಟ್ಕೋಬೇಕು. ಹಸ್ತ ಮಸ್ತಕ ಸಂಯೋಗ ಆಯ್ತಂದ್ರ ಅಲ್ಲಿ ಬದಲಾವಣೆ ಆಗ್ತದ. ಎಂತಾದಿದ್ರು ಬದಲಾವಣೆ ಆಗ್ತದ. ನಿಮಗ ಗೊತ್ತೈತೆ ಪುಣ್ಯಾತ್ಮರೇ, ಎಂತಾದ ಕಲ್ಲೈತೆ ಅಡವ್ಯಾಗ, ಮೂರ್ತಿ ಕೆತ್ಯಾನ, ಮೂರ್ತಿ ಆಗ್ಯದ, ಗುಡಿಯಾಗ ದೇವರ ಅನ್ಸ್ಕೋಬೇಕಾಗಿತ್ತಂದ್ರ ಅಂತಪ್ಪ ಸೃಪ್ತಿ ಬ್ರಹ್ಮನಿಷ್ಠ. ಅದಕ್ಕ ಜೀವಕಾಳ ತುಂಬಕ್ಕಂತಾರ ನೋಡು, ಜೀವಕಾಳ ಅಂತಾರಿಲ್ಲ. ಶಾಂತನ ಮಂತ್ರ ಓದಿರ್ತಾನ, ಏನೆಲ್ಲ ಪೂಜಾ ಮಾಡಿರ್ತಾನ,
ಒಳಗ ದೇವರ ಅನ್ಸ್ಕೋಬೇಕಾರ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ಹಸ್ತ ಅದಕ್ಕೆ ಬೇಕಂತ. ಯಾಕೆ ಬೇಕಂದ್ರ ಈ ಹಸ್ತ ಸಿದ್ಧಿಯಾಗಿರ್ತದ, ಸಿದ್ಧಿ. ಸಜ್ಜನ ಸಿದ್ಧಿಯನ್ನ ಮಾಡ್ಕೊಂಡಿರ್ತಾನ, ಮನಸ್ಸು ಸುದ್ದಿ ಇಟ್ಟುಕೊಂಡಿರ್ತಾನ. ಸಿದ್ಧಿ ಅಂದ್ರೆ ಏನ್ರಿ? ಮನಸ್ಸು ಸುದ್ದಿ ಇತ್ತಂದ್ರೆ ಎಲ್ಲವ ಸಿದ್ಧಿ. ನೀವ್ ಅಂತೀರಿಲ್ಲ, ಆ ಮಡಿ ಈ ಮಡಿ ಎಲ್ಲಾ ಸುಡ್ಗಾಡು ಮಾಡಿ, ಮನಸ್ಸು ಒಂದೇ ಪುಣ್ಯಾತ್ಮರೇ ಮಾಡಿ. ಹೇಳ್ತಾರಿಲ್ಲ ಪುಣ್ಯಾತ್ಮರೇ, ತೀರ್ಥ ಯಾವುದು ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮರೇ, ನಿಜಗುಂಡು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಮನಸ್ಸು ಏನದಲ್ಲ, ಇದು ಪವಿತ್ರವ ಯಮಲ ಮಾನಸದಿಂ ಶುಭತೀರ್ಥ ಮುಂಟೆ ಅಂತಕ್ಕಂಥ ಮಾತು ಬರೀತಾರ. ಸಿದ್ಧಿ ಅಂದ್ರೆ ಯಾವುದು? ಸದ್ಗುರು ಮನಸ್ಸು ಸ್ವಚ್ಛ ಇರ್ತಕ್ಕಂಥದಕ್ಕೆ ಸಿದ್ಧಿ. ಮನಸ್ಸು ಒಟ್ಟ ಹೊಲಸಾಗಬಾರ್ದು ನೋಡಿ. ಮನಸ್ಸು ಹೊಲಸಾಗಬಾರ್ದು, ಶರೀರ ಹೊಲಸಾಗಬಾರ್ದು, ವಾಣಿ ಹೊಲಸಾಗಬಾರದು. ಕಾಯ ವಾಚ ಮನಸ್ಸು ಮೂರು ತ್ರಿಕರಣವಾಗಿ ನಿಂದು ಪೂಜೆ ನಡೀತಂದ್ರ ನೀನೇ ಮಹಾತ್ಮನಾಗತಿ, ನೀನೇ ಸಜ್ಜನನಾಗತಿ, ನೀನೇ ಸಿದ್ಧಿ ಪುರುಷನಾಗತಿ. ಅದಕ್ಕೆ ಬಂಧುಗಳೇ, ನಾನು ಯಾವಾಗಲೂ ಪದೇ ಪದೇ ನಿಮ್ಗೆ ಹೇಳ್ತಾನೆ, ನಾವೆಂತ ಭಾಗ್ಯವಂತರತ್ತ ಕೇಳಿದ್ರ ಅಥನಿ ಅಂದ ತಕ್ಷಣ ಜಗತ್ತು ಇನ್ನೂ ಕೈ ಮುಗಿತದ, ಇನ್ನೂ ಕೈ ಮುಗಿ. ಯಾವ ಶಿವಯೋಗಿಗಳಂತ ಶಕ್ತಿ ಪುರುಷರಾಗ್ಬಿಟ್ಟಾರೆ, ಅವ್ರದೆಲ್ಲನ ಸುದ್ದಿತ್ತು, ಎಲ್ಲ ಶರೀರ ಸಹಿತ ಪುಣ್ಯಾತ್ಮರೇ ಮಂತ್ರಮಯ ಮಾಡಿಬಿಟ್ಟಿದ್ರು ಶರೀರ ಸಹಿತ. ಯಾವೇನ್ ಇಚ್ಛ ಬೇಡ್ತಾನ. ಹುಲುಬಾಳಿ ಗ್ರಾಮಕ್ಕೆ ಹೋದಾಗ ಪುಣ್ಯಾತ್ಮ ಹೋಳಿಗೆ ತಿನ್ಬೇಕು ಆಸೆ ಆಗೈತಂದ್ರ ಬಂದ್ ಕುಂದ್ರು ಇನ್ನೊಂದು ತಾಸಿನ ಗೌಡ್ರ ಹೋಳಿಗೆ ಮಾಡ್ಕೊಂಡ ಬಂದಿದ್ರು. ಬರುದು ಇವ್ರಿಗೆ ಗೊತ್ತಿಲ್ಲ. ಯಾಕ? ಸಿದ್ಧಿ ಶುದ್ಧವಾಗಿರ್ತಕ್ಕಂಥ ಮನಸ್ಸು ಪುಣ್ಯಾತ್ಮರೇ ಸದಾವಕಾಲ ಭಗವಂತನ ಧ್ಯಾಸದ ಗಾರ ಪ್ರೀತಿ ಆಕಾಶ ಜೊತೆ ಧ್ಯಾಸ ಇಪ್ಪಿಲ್ಲ ಸಂತ. ನಮ್ದ ಯಾವಾಗಲೂ ಪ್ರಪಂಚ ಇರ್ರಿ, ಅದ್ರ ಪರಮಾತ್ಮನ ಮೇಲೆ ಧ್ಯಾಸ ಇರ್ಬೇಕು. ನೋಡ್ಬೇಕ್ರ ಚಲೋ ಆಯ್ತು, ಮಕ್ಕಳು ಬಾಳ್ ಶಾಣ್ಯಾರ, ಸ್ವಸ್ತ್ಯಾರ ಬಾಳ್ ಶಾಣ್ಯಾರ, ಬಾಳ ದುಡ್ದ್ರಿ. ಕೆಟ್ಟ ಆತಂದ್ರ ಆ ದೇವ್ರಿಗೆ ನೋಡಕ್ಕಾಗವತ್. ಚಲೋ ಆತ ನಮ್ದಂತಾವ್, ಕೆಟ್ಟ ಆತನ ಅವಂದಂತಾವ್. ಚಲೋನು ಅವಂದೈತಿ, ಕೆಟ್ಟು ನೀವ್ದದು. ನೀನಿತ್ತ ವರವಲ್ಲವೇ ಈ ಹೂವು ಹಣ್ಣು ಎಲ್ಲವೂ ನೀ ಕೊಟ್ಟ ಪ್ರಸಾದ. ಏನೇ ಕೊಡ್ಲಿ ಪುಣ್ಯಾತ್ಮರೇ, ಕಷ್ಟ ಕೊಟ್ಟಿಲ್ಲೋ ಅವನ ಪ್ರಸಾದ ಒಡ್ಡಿ ರಕ್ಷಣೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಮದಾನ. ಇದನ್ನ ಹೇಳಿ ಕೊಡ್ತಾನೆ ಯಾರು ತಕ್ಕಿದ್ರೆ ಪುಣ್ಯಾತ್ಮರೇ ಸಜ್ಜನ ವ್ಯಕ್ತಿ. ನೋಡ್ಬೇಕ್ರ ಕಬೀರನ ಮಗ ಕಮಲ ನಾಮ ಮಾರಿ ಬಂದಿದತ್ತಾವ, ನಾಮ ರೊಕ್ಕ ಕೊಟ್ಟಾರ ಅಂತ ಹೇಳಿ ಮೊದಲು ಹೊರಗೆ ಹಾಕಿದ. ಇಲ್ಲಿ ತನಕ ಉಳಿಸ್ಕೊಂಡು ಬಂದ ನಮ್ಮ ಭಗವಂತನ ನಾಮ ಮಾರಿ ಬಂದೆತ್ತು ಬೈತಾನಂತ. ನಾಮ ಇದು ಮಧ್ಯಾಹ್ನದ ಸಾಧ್ಯ ಆಗುದಿಲ್ಲ ಪುಣ್ಯಾತ್ಮರೇ. ಒಬ್ಬ ಸಜ್ಜನ ವ್ಯಕ್ತಿ ಹೊರಗಿನ ಸಂಪತ್ತಿನ ಕಡೆ, ಹೊರಗಿನ ಸಿರಿಯನ್ನ ಪ್ರೀತಿಸುವುದಿಲ್ಲ, ಅಂತರಂಗದ ಅರಿವಿನ ಮನೆಯಲ್ಲಿ ಸಿರಿಯೆಂಬ ಜ್ಯೋತಿಯನ್ನ ನೋಡಿದವನೇ ಸಜ್ಜನ ಅಂತಕ್ಕಂಥದ್ದು ಕರೀತಾರ. ಅಂತವನಿಂದ ಮಾತ್ರ ಇದು ಸಾಧ್ಯ ಐತಿ. ಅದಕ್ಕೆ ಅವ್ರು ಏನ್ ಬರೆದ್ರು? ಹರಿದಾಸರ ಸಂಘ ದೊರಕಿತ್ಯಮಗೆ ಇನ್ನೇನು ಭಯವು ಇನ್ನೇತಕ್ಕೆ, ಅಂಜಿಕೆ ಇನ್ನೇತಕ್ಕೆ ಅಂತ ಬರೀತಾರ ಪುಣ್ಯ. ವರಗುರು ಉಪದೇಶ ಅಂದ್ರೆ ವರ ಗುರು ಬ್ಯಾರೆ, ವರ ಬರಿತಲ್ಲ, ವರಮೋಕ್ಷ ಅಂತ ಕರೀತಾರಿಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಶಬ್ದ ಬಳಸ್ಕೊಂಡು ಬಂದಾರ. ಆ ಶಬ್ದ ಏನ್ ಕಡಿಮೆ ಇತ್ರಿ ನಿಜಗುಂಡ್ರಿಗೆ? ಏನ್ ಕಡಿಮೆ ಇತ್ರಿ? 52 ಕೋಟಿ ಆಸ್ತಿ ಮಾಲೀಕರವ್ರು. ಸಜ್ಜನ ಹೇಗದಾರ ಪುಣ್ಯಾತ್ಮರೇ? ಯಳಂದೂರು ರಾಜ ನಿತ್ಯ ಹೊಟ್ಟೆ ಕಿಚ್ಚು ಪಡ್ತಿದ್ದ ನೋಡಿದ್ರ. ಯಳಂದೂರು ರಾಜ ಅವೇನ್ ಬಿಡೋ ಸನ್ಯಾಸಿಯಾಗ ಹೋಗ್ತಾನ, ಅವನ್ ರಾಜಕ್ಕೆ ನಾನ ಮಾಲಕ, ಅವೇಲಿ ಉಳಿತಾನಿನ್ನ. ಮುಂದೆ ಯಳಂದೂರು ರಾಜನ ಮಗನಿಗೆ ಉರಿಬ್ಯಾನಿ ಬಂದು ಬಿಡ್ತತಿ. ಈಗ ನಾವು ಕ್ಯಾನ್ಸರ್ ಅಂತಿರ್ಲ, ಎಲ್ಲಾ ಡಾಕ್ಟರ್ ಮುಗಿದ್ರು ಪಟ್ಟಾಭಿಷೇಕ ಮಾಡ್ಲಕ್ ತಯಾರಾಗಿತ್ತು. ಯಾರಿಂದು ಸಾಧ್ಯ ಆಗಲಿ, ಇಂದು ಸಾಯ್ತು ನಾಳೆ ಸಾಯ್ತು. ಇದು ನಿಜಗುಂಡ್ರಿಗೆ ಗೊತ್ತಾಯ್ತು. ಆಸ್ಥಾನದ ವೈದ್ಯನ ಕರೆದು ಹೇಳ್ತಾರ, ನೀ ಹೋಗ್ತಿ ಸದಾ ಕಾಲ ನಿಮ್ಮ ಸಂಪತ್ತು, ನಿಮ್ಮ ರಾಜ್ಯ ಇದು ಹಾಳಾಗಲಿತ್ತ ಶಬ್ಸವನ ಕಾಲ ಮತ್ ಹೋಗ್ಲಿ ಅಂದ. ನನಗ ಮುಂದಿನ ಉತ್ತರ ಹೇಳ್ಬೇಡ, ನೀ ಹೋಗ್ತಿ ಇಲ್ಲ, ನಿಮ್ಮ ಆತ್ಮೆ ಹೋಗು, ಖರೆ ಈ ನಿಜಗುಣನ ಆಸ್ಥಾನದಿಂದ ಬಂದೀನಿ ಅಂತ ಹೇಳ್ಬೇಕು. ಹೋದ ಯಳಂದೂರು ರಾಜನ ಆಸ್ಥಾನಕ್ಕೆ ಡಾಕ್ಟರ್ ನಮ್ಮ ಹೋಗಿ ಹೇಳಿದ, ನಿಮ್ಮ ಪೇಷಂಟ್ ಆರಾಮ ಮಾಡ್ತಾನ, ಖರೆ ಹೆಚ್ಚಾಗಿ ಕಡಿಮೆ ಆಗ್ತದ, ಮತ್ತ ಅವಾಗ ನನ್ನ ಹೊಡಿಲಿಕ್ಕೆ ಬರ್ಬೇಡ. ಹೆಂಗೂ ಸಾಯಮದನ ಮಾಡ, ಟ್ರೀಟ್ಮೆಂಟ್ ಮಾಡೋಣ. ಆರಂಭಕ್ಕೆ ಔಷಧೋಪಚಾರ ಮಾಡಿದಾಗ 4 ಹಚ್ಚಿದ್ರ ತಾನು ಕುದೀತು. ಕ್ರಮೇಣ ಕಡಿಮೆ ಆಯ್ತು, ಆರಾಮಾಗಿ ಬಿಟ್ಟ. ನೀ ಯಾರನ್ನ, ನಿನಗೇನು ಬೇಕು ಅಂದ. ನನಗೇನು ಅವಶ್ಯಕತೆ, ನನಗೇನು ಬೇಕಾಗಿತ್ತು, ಆರಾಮ್ ಮಾಡ್ಬೇಕಾಗಿತ್ತು. ಗುರು ಭಗವಂತ ವಿದ್ಯೆ ಕೊಟ್ಟಿದ್ದ, ವಿದ್ಯೆಯನ್ನು ಕೊಟ್ಟಿನಿ.
ನೀನ್ ನಮ್ ಕರೆಪ್ಪ ಅಂದ್ ನೋಡಿ, 82 ವಯಸ್ಸಾಗಿದ್ದೆ ಬಿಡವರ ಇಟ್ಕೊಂಡು ಕೂತೇನು ಮಾಡಾಮತ್ತಿಪ್ಪ, ಎಲ್ಲಿ ತನಕ ಸಾಗ್ತೈತಿ, ಒಳಗಿನ ವಿದ್ಯೆ ಹೊರಗೆ ದಾರಿ ಎರ್ದು ಬಿಡಂತ ಅವನ ಹೇಳ್ತಿದ್ದ. ಅಣ್ಣ ತಮ್ಮ ಮಾತಾಡ್ತಿದ್ರು. ಬಾಳ ಮಂದಿ ಇಟ್ಕೊಂಡು ಸತ್ತಾವ್, ತಾವು ಸತ್ತೋದು ವಿದ್ಯೆನೂ ಸತ್ವದು ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಏನು ಹೊತ್ತ ಕೇಳಿದ್ರು ಪುಣ್ಯಾತ್ಮರೇ, ಕೊನೆಗೆ ಆ ರಾಜ್ಯನ ಹೇಳ್ತಾನ, ನೀ ಯಾರು ನಿತ್ಯ ನಿಂದೆ ಮಾಡ್ತಿದಿ, ಯಾರನ್ನು ವೈರ ಭಾವದಿಂದ ನೋಡ್ತಿದ್ದಿಲ್ಲ, ಆ ರಾಜ್ಯನ ಆಸ್ಥಾನದ ವೈದ್ಯ ನಾನಿದ್ದೀನಿ ಅಂದಾಗ ಓಡಿ ಬಂದ್ ಎಳಂದೂರ ರಾಜ ನಿಜಗುಂಡ್ರ ಪಾದ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾನ, ಇವತ್ತಿನ ಹಿಡ್ಕೊಂಡು ಇದು ರಾಜ್ಯ ನಿನ್ನ ಆಸ್ಥಾನಕ್ಕೆ ಸಕ್ಕಿತ್ತು ಅಂತ ಹೇಳ್ತಾರ. ಅದನ್ನು ಕುರಿತು ಬರಿತ ನಿಜಗೊಂಡ್ರು, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ. ಸಜ್ಜನ ಹೌದಲ್ಲ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ. ಆಶ್ಚರ್ಯ, ಬಹಳ ಆಶ್ಚರ್ಯ ಐತದ. ಹಂಗ ಬದುಕುದು, ಎಲ್ಲಾರ ಜೋಡಿ ವೈರತ್ವಿಲ್ಲದು ಬದುಕ್ತಾನಂದ್ರ ಹೇಳಾಕ ಬರ್ತೈತಿ, ಬದುಕುದು ಬಹಳ ಕಠಿಣ ಐತಿ. ಆದ್ರ ನಿಜಗೊಂಡ್ರು ಬದುಕಿ ತೋರಿಸಿದ್ರು. ಅವನ್ ನಿತ್ಯ ಶಪಿಸ್ತಿದ್ದ ಅಂತವನ ಮಗನಿಗೆ ಪುಣ್ಯಾತ್ಮರು ಉತ್ತರಾಧಿಕಾರಿ ಮಾಡ್ಲಿಕ್ಕೆ ಹಿಂದೂ ವಾರಸಾನ ಹೋಗ್ತಿತ್ತು. ಆದ್ರೆ ನಿಜಗೊಂಡ್ರು ತನ್ನ ಆಸ್ಥಾನದ ವೈದ್ಯನನ್ನು ಕಳಿಸಿ ಅವನಿಗೆ ಬದುಕು ಕೊಟ್ಟ ಪುಣ್ಯಾತ್ಮರೇ. ಅಂತವ್ರ ಮಾತುಗಳು ಇವತ್ತು ನಮ್ಮ ಬದುಕಿಗೆ ಏನಾದ್ರು ಹಿಡಿದ ಕೈಗನ್ನಡಿಯಾದು. ಅವರ ದಾರ್ಶನಿಕ ಆದ್ರು ನಮ್ಮೆಲ್ಲರ ಬದುಕಿಗೆ, ನಮ್ಮ ಬದುಕಿಗೆ ಸಜ್ಜನರಾಗಿ ಬಿಟ್ರು ಬಂಧುಗಳೇ. ಅದಕ್ಕೆ ಹೇಳು, ಮತಿಗೆ ಮಂಗಲದಾವುದು ಉತ್ತಮರ ಸಂಘ. ಮತಿ ಬುದ್ಧಿ ಹೊಲಸಾಗೈತಿ, ಎಲ್ಲಿ ತೊಳಿಬೇಕಂತ ಕೇಳಿದ್ರ ಸಜ್ಜನರ ಸಂಘದಾಗ ತೊಳಿಬೇಕಪ್ಪ. ಮತಿಗೆ ಮಂಗಲವಾದ ಉತ್ತಮರ, ಒಳ್ಳೆಯವರ. ಬಹಳ ಪುಣ್ಯಾತ್ಮರ ಸಾವುಕಾರದವನು ಬಹಳ ವಯಸ್ಸಾಗೈತಿ ಅಂದ್ರೆ ಅವ್ನು ಉತ್ತಮ ಅಲ್ಲಕ್ಕೆ ಬರುವುದಿಲ್ಲ. ಉತ್ತಮ ಅಲ್ಲಕ್ಕೆ ಬರುವುದಿಲ್ಲ. ನಿನ್ನೆ ಹೇಳಿನ, ಜಗವೆಲ್ಲ ನಗುತ್ತಿರಲಿ, ಜಗದೊಳುವ ನನಗಿರಲಿ, ಜಗ ನಕ್ಕು ನಲಿವಾಗ ನನ್ನನ್ನೊಬ್ಬನ ಎತ್ತಿಕೊಳ್ಳರ ಅನ್ನೋರಿಗೆ ಉತ್ತಮರು ಅಂತ ಕರಿಲಿಕ್ಕೆ ಬರ್ತದೆ. ಭಕ್ತರ ಕಡೆ ಇಸುದ ಇಲ್ಲದವರಿಗೆ ಕೊಡ್ತಕ್ಕಂಥ ಕಾರ್ಯ ಭೂಮಿ ಮೇಲೆ ರಗಡ್ ಸಾಕಷ್ಟು ಮಾಡಿ ಹೋಗ್ಯಾರ. ಅವ್ರಿಗೆ ಉತ್ತಮರು. ಇಂಚಗಿರಿ ಪರಂಪರೆಯನ್ನು ಕಟ್ಟು ಸಲುವಾಗಿ ಬಾಬುಸಾಹೇಬ್ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನೇ ಸಮರ್ಪಣೆ ಮಾಡಿಬಿಟ್ರು. ಗಿರಿಮಲ್ಲಪ್ಪ ಮಹಾರಾಜರು ಆವಾಗಿನ ಕಾಲಕ್ಕೆ ದೊಡ್ಡ ಹಡಗ ಖರೀದಿ ಮಾಡೋ ಶ್ರೀಮಂತ, ಆದ್ರೂ ಕೂಡ ಗುರುವಿನ ಆಜ್ಞೆ ಪಾಲಿಸೋ ಸಲುವಾಗಿ 14 ಮಕ್ಕಳು ಆದ್ರೂ ಕೂಡ ಹೊರಳಿ ನೋಡಿದ್ರು. ಇವರು ಸಜ್ಜನರು ಪುಣ್ಯ, ಇವರು ಸಜ್ಜನರು. ಹೌದ? ಅದಕ್ಕೆ ಅವೆಲ್ಲ ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಕಾಡಬಾರದನ್ನ ಕಾಡಿದ್ದು, ಬೇಡಬಾರದನ್ನು ಬೆಳೆದಿದೆ ಬೀರಲಿಂಗೇಶ. ಕಾಡಬಾರದನ್ನ ಕಾಡಿದ್ದ. ಆದ್ರೂ ಕೊನೆಗೆ ಪುಣ್ಯಾತ್ಮರೇ, ತಾಯಿ ಹೇಳ್ತಾಳೆ, ನಿನ್ನ ಹೆಚ್ಚಿನ ಗುರು ಗಚ್ಚಿನ ಗುಡಿಯಾಗಿರ್ಲಿ, ಹುಲಿ ಹಾಲು ತರ್ಲಕ್ ಹೋದ ಉಳಿದಿಲ್ಲ, ಹೋಗಬೇಡ ಅಂತಾಳೆ. ಆದ್ರೂ ಕೂಡ ಗುರುವಿಗೆ ಮಾತು ಕೊಟ್ಟೇನೆ, ಮುಂದಿಟ್ಟೆ ಹೆಜ್ಜೆ ಹಿಂದಿಡ್ಲಿಕ್ಕೆ ಬರುದಿಲ್ಲ. ಪ್ರಾಣ ಹೋದ್ರೂ ಚಿಂತಿಲ್ಲ, ಗುರುವಿನ ವಚನ ಪಾಲಿಸುವುದು ನನ್ನ ಧರ್ಮದ, ಇದು ಶಿಷ್ಯನ ಕರ್ತವ್ಯ ತಿಳ್ಕೊಂಡು ಹೋಗ್ತಾನೆ. ಕೈಲಾಸದೊಳಗೆ ಮತ್ತೆ ರಸ್ತು ಪಾತಾಳದಾಗ ಓಂ ಋಷಿಯಾಗಿ ಸೇವೆ ಮಾಡ್ಲಿಕ್ಕತ್ತೇನ. ನಾರದ ಹೋಳಿಕೆ ಮುಟ್ಟಿಸ್ತಾನ. ರಸ್ತು ಪಾತಾಳದಾಗ ಓಂ ಋಷಿ ಅಂತಕ್ಕಂಥ ಬಹಳ ದೊಡ್ಡ ತಪಸ್ಸರಿ ಮಾಡ್ಲಿಕ್ಕತ್ತೇನ. ಕೈಲಾಸ ನಡಗತಕ್ಕಂಥ ಪರಿಸ್ಥಿತಿ ಬಂದದ್ದು. ಅವಾಗ ಪುಣ್ಯಾತ್ಮರ ಇಂದ್ರಂತನ ಅವನು ಪರೀಕ್ಷೆ ಮಾಡಿ ನೋಡತ್ನಂದ. ಬೇಡಂದ, ನಿನ್ನ ಭಕ್ತನ ಪರವಹಿಸ್ಬೇಡ, ಪರೀಕ್ಷೆ ಮಾಡ್ಲಿಕ್ಕೆ ಬಡೇ ನೋಡವನ್. ಅವಾಗ ಇಂದ್ರ ಗರುಡನಾಗ್ತಾನ, ಪರಮಾತ್ಮ ಹಂಸ ಪಕ್ಷಿ ಆಗ್ತಾರ. ಇಬ್ರು ಕೂಡ ಆ ಋಷಿ ಬಲ್ಲಿ ಬರ್ತಾರೆ. ಆ ಋಷಿ ಆ ಹಂಸ ಪಕ್ಷಿ ಬಂದ ಋಷಿ ತೊಡಿಯ ನೇರಿ ಕುಂದಿರ್ತದ. ಅವಾಗ ಗರುಡನಾಗಿರ್ತಕ್ಕಂತಂದ್ರೆ ಹೇಳ್ತಾನ, ನನ್ನ ಉಪಜೀವನಕ್ಕೆ, ನನ್ನ ಹೊಟ್ಟಿ ತುಂಬ್ಕೊಳ್ಳಿ ಇದು ಒಂದೇ ಸಾಧನ ಐತಿ, ಕೊಟ್ಟು ಬಿಡು. ಕೊಡಕ್ಕಾಗೋದಿಲ್ಲ. ನೀವಂತೀರಿಲ್ಲ, ಹೊಟ್ಟಿಲಿ ಹುಟ್ಟಿದು ಕೊಡ್ಬೇಕಾರೆ ಬೆಣ್ಣಿಗೆ ಬಿದ್ದದು ಕೊಡಬಾರ್ದು. ಹಿಂದೆ ಹಿರಿಯಾರು ಮಾಡ್ಯಾರ. ಈಗ ಹಂಗಿಲ್ಲ, ಹೊಟ್ಟಿಲಿ ಹುಟ್ಟಿದನ್ನು ಬಳಸೋ ಸಲುವಾಗಿ ಎಲ್ಲಾರ್ದುನು ನೋಡಿರ್ಬೇಕ್ರ. ಮನ್ಯಾಗ ಊದಿನ ಕಡ್ಡಿ ಜಗಲಿ ಮೇಲೆ ಇಟ್ಟಿರ್ತೀರಿಲ್ಲ, ದೇವರಾನು ಇಟ್ಟಿರ್ತೀರಿ, ಏನೆಲ್ಲಾ ಮಾಡಿರ್ತೀರಿ. ನೀವೇ ಜಗಲಿ ಕಟ್ಟಿರಿ, ನೀವ ದೇವರ ಇಟ್ಟಿರಿ, ನೀವ ಊದಿನ ಕಡ್ಡಿ ಹಚ್ಚಿರಿ. ಹೊರಗೆ ಹೋಗಿ ಬಂದಿ ಅಂದ್ರೆ ಒಳಗೆ ಬರ ಕಾಲ್ ತೊಳ್ಕೊಂಡು ಒಳಗೆ ಬಾ ಅಂತ ದೇವ. ಆ ಊದಿನ ಕಡ್ಡಿಗೆ ಇವಕ್ಕ ಜಗಳ ಹತ್ತದ. ಅಲ್ಲ, ನಿಮ್ಮನ್ ಮಾತ್ರ ತನ್ನ ಹಂತಿಲಿ ಇಟ್ಕೋತಾನ, ನಾವ್ ಆದ್ರ ಕಾಲ್ ತೊಳ್ಕೊಂಡು ಬಾತಾನ. ಏನ್ ಕಾರಣ? ಊದಿನ ಕಡ್ಡಿ ಹೇಳ್ತದ, ನಾ ಸುಟ್ಕೊಂಡು ಅವನಿಗೆ ವಾಸನ ಕೊಡ್ತಾನ, ಅದಕ್ಕೆ ತನ್ನ ಹಂತಿಲಿ ಇಟ್ಕೊಂಡಾನ. ನೀ ಏನ್ ಮಾಡಿದೆ? ಮಂದಿದ ಸುಟ್ಟು ನಿನ್ನ ಮನೆಗೆ ಬೆಳಕ ಮಾಡ್ಕೊಂಡಿದ್ದೆ, ಅದಕ್ಕೆ ಕಾಲ್ ತೊಳ್ಕೊಂಡು ಬಾ ಅಂತ. ಹೌದು, ಇದ ಕಂಪನಿ ಹೆಚ್ಚಾಗೈತಿ. ಜಗತ್ತೇನಾಗುತ್ತೆ, ನಾವೊಬ್ಬ ಬದುಕಬೇಕಪ್ಪ, ನಾ ಸುಖಿ ಆಗಬೇಕನ್ನೋರ್ಗೆ ಸಜ್ಜನಲ್ಲಕ್ಕೆ ಬರುದಿಲ್ಲ. ಜಗತ್ತೆಲ್ಲ ಅಳು ನನಗಿರ್ಲಿಕ್ಕರೆ ಜಗ ಸಂತೋಷದಿಂದಿರ್ಲಪ್ಪ. ತಲೆ ಮೇಲೆ ಬೆಂಕಿಟ್ರು ಪುಣ್ಯಾತ್ಮರೇ, ಅವರಿಗೆ ಕೂಡ ಅಜ್ಜ ಶಾಪ ಕೊಡ್ಲಿಲ್ಲ. ಬೆಳತಾನಕ ಶರೀರಕ್ಕೆ ದಂಡಿಸಿದ್ರು, ಅವರಿಗೆ ತೊಂದರೆ ಮಾಡಿ. ಅದಕ್ಕೆ ಬಸವಣ್ಣ ಹೇಳಿದ, ಸಾರ ಸಜ್ಜನರ ಸಂಘ ಲೇಸು ಕಂಡೆಯ, ದೂರ ದುರ್ಜನರ ಸಂಘ ಭಂಗ ಅಂತ. ಬದುಕಿಗೆ ನಂಜು ಬರ್ತದ, ಭಂಗ ಬರ್ತದ.
ಅಂತವ್ರ ಸಂಘ ಮಾಡಬೇಡಪ್ಪ. ಅದಕ್ಕೆ ಮಕ್ಕಳನ್ನು ಬೆಳೆಸ್ಬೇಕಾದ್ರ ನಾವ್ ಹೆಂಗ ಬೆಳೆಸ್ಬೇಕು ಅಂತಕ್ಕಂಥದ್ದು ಸಂಸ್ಕಾರವಂತ ಬದುಕನ್ನು ಕಟ್ಟಿಸ್ಬೇಕು. ಶಿಕ್ಷಣ ಕಲಿತ ವ್ಯಕ್ತಿ ಎಡುತ್ತಾನ, ಸಂಸ್ಕಾರದಿಂದ ಬದುಕಿರ್ತಕ್ಕಂಥ ವ್ಯಕ್ತಿ ಎಡುಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪುಗಳು ಸಿದ್ದೇಶ್ವರಪ್ಪ ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ನಮ್ಮ ಬದುಕಿನೊಳಗೆ ಒಳ್ಳೆಯವರಾಗ್ಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯವ್ರ ಸಂಘದಾಗ ನೀವು ಸುಮ್ ಹೋಗಿ ಕೂತ್ರ ಸಾಕು. ನೀವ್ ಹಿಟ್ಟಿನ ಗಿರ್ನಿಗೆ ನಿಮ್ ದೋಸ್ತಿ ಖಾತೆದಾಗ ಹಿಟ್ಟು ಡೆಬ್ಬಿ ಒಂದ್ ತಲೆ ಮೇಲೆ ಇಟ್ಕೊಂಡಿರ್ತಾಳ, ಈಕೆ ಒಬ್ಬಕ್ಕೆ ಬೆಣ್ಣು ಹತ್ತಿರ್ತಾಳ, ಆಕೆಲ್ಲ ಹಿಟ್ಟು ತೆಗೆದಿರ್ತಾಳ, ಹಾಕಿರ್ತಾಳ, ತಗೊಂಡಿರ್ತಾರ. ಕರೆ ಅಲ್ಲಿ ಒಳಗೆ ಗಿರ್ನಿ ಮನ್ಯಾಗ ನಿತ್ತು ಬಳಕ ಈಕೆನ್ ಬೀಸ್ಕೊಂಡಕ್ಕೆಲ್ಲ ಬಿಟ್ಟಕ್ಕೆಲ್ಲ ನಿತ್ತದ ಸಲ ಹಿಟ್ಟು ಬಡದತಿಲ್ರಿ, ಬಡಿದತಿಲ್ರಿ. ಹಂಗ ಸುಮ್ಮ ಬಂದು ಕುಂದ್ರದಿಲ್ಲ ಸತ್ಸಂಗ. ಇಲ್ಲಿ ವೀರೇಶ್ವರ ಕಮಿಟಿಯವ್ರು ಏನ್ ಮಾಡ್ಯಾರ, ಪುಣ್ಯದ ಕೆಲಸ ಮಾಡ್ಯಾರ. ನೀವು ಎಂತ ಭಾಗ್ಯವಂತರು ಇರ್ಬೇಕ. ನಮ್ ಕಡೆ ಎಲ್ಲ ಪುರಾಣ ಪ್ರವಚನ ಹೇಳ್ತೀವಿ, ಬರ್ರಿ ಅಂದ್ರೆ ಯಾರು ಬರುದಿಲ್ಲ. ನಿಮ್ಮಲ್ಲಿ ಅಲ್ಲಿ ಅಡ್ಡಳಟ್ಟಿ ಬಸವಣ್ಣೇಶ್ವರ ಗುಡಿಯಾಗ ನಡಿತೈತಿ, ಇಲ್ಲಿ ನಡಿತೈತಿ, ನಾಳೆ ಮಲ್ಲಿಕಾರ್ಜುನ ಕಳಸಾರೋಹಣಕ್ಕೆ ನಡಿಯಾಕತೈತಿ. ನೀವ್ ಎಂತ ಭಾಗ್ಯವಂತರು ಇರ್ಬೇಕು ಪುಣ್ಯಾತ್ಮರೇ. ಎಲ್ಲಿ ಕೂಡ ಜನ ಕಡಿಮೆ ಇಲ್ಲ. ನಿತ್ಯ ನಿಮಗ ಅನ್ನನೂ ಹಾಕ್ತಾರ, ನೆತ್ತಿಗೆ ಬುತ್ತಿನೂ ಕೊಡ್ತಾರ. ಅಂದ್ರ ನಿಜವಾಗಿ ಅಡಹಳಟ್ಟಿ ಗ್ರಾಮ ಸಂಸ್ಕಾರವಂತ ಗ್ರಾಮಗಳಂತ ತಿಳ್ಕೊಂಡು ಎದೆ ತಟ್ಟಿ ಹೇಳ್ಬೇಕಾಗ್ತದ. ಒಂದು ಎದೆ ತಟ್ಟಿ ಹೇಳ್ಬೇಕು. ಅದಕ್ಕೆ ಎಲ್ಲಾ ಪುಣ್ಯಾತ್ಮರು ಎಲ್ಲಾ ಊರಾಗ ಹಿಂಗ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಊರಾಗ ಹಿಂಗ್ ಸಿಗ್ಲಿಕ್ಕೆ ಸಾಧ್ಯ. ಏನು ಮಣ್ಣಿನ ಗುಣ ಇರ್ತದೆ, ಮಹಿಮೆ ಇರ್ತದ. ಹೇಳೋರು ಬಾಳ ಮಂದಿ ಅದ್ರ, ಕೇಳೋ ಮಂದಿನ ಎಲ್ಲಾಗೈತಿ. ಮೊನ್ನೆ ಒಬ್ರು ಹೇಳ್ರಿ ನನಗ್, ಅಪ್ಕೊಡ್ರಿ ರಾತ್ರಿ 11 ಆದ್ರೆ ನಿಮ್ಮಲ್ಲಿ ಹಿಂಗ್ 2,000 3,000 ಜನ ಕೂತೈತಿ, ನಮ್ ಕಡೆ ಏನೋ ಒಂದ್ 10 ನಿಮಿಷ ಕುಂಡುದಲ್ಲ ಅಂದ್ರ ನಮ್ ಕಾಗಿನಲ್ಲಿ ಗುರುಗಳು ಹೊಸದುರ್ಗದಿಂದ ಬಂದಿದ್ರು. 1 ತಾಸು ನಮ್ಮಲ್ಲಿ ಬಾಳ ಅದ್ರ ಮುಗಿತಂದ್ರ. ನಿಮ್ಮಲ್ಲಿ ಎಷ್ಟಕ್ಕೆ ಚಾಲು ಮಾಡಿದ್ರಿ? ಈಗ ನಾನು ಕಾಲ್ ನುಸಲಾತವ ಇಲ್ಲ ಗೊತ್ತಿಲ್ಲ ನಿಮಗೂರಿ. ಹೇಳೋ ಗುಂಗಿನಾಗ ನೂಸ್ಲಿ. ಆದರೆ ಬಂಧುಗಳೇ, ನಾನು ಬರೇ ಪ್ರವಚನ ಪುರಾಣ ಹೇಳಿ ಹೋಗೋದು ಮುಖ್ಯ ಅಲ್ಲ. ಹೇಳಿದ್ರಾಗ 1% ನೀವು ಅದನ್ನ ಅಳವಡಿಸ್ಕೊಂಡು ಬಿಟ್ರಿ ಅಂದ್ರ ಇವತ್ತಿನ ಸಮಯವಾದದ ಸಾರ್ಥಕತೆ ಆಗ್ತದೆ. ಅದನ್ನೆಲ್ಲ ಅರ್ಥಕೊಂಡು, ಅದಕ್ಕೆ ಪುಣ್ಯಾತ್ಮರೇ, ಕೊನೆಗೆ ನಮ್ಮ ಗುರಿ, ನಮ್ಮ ಉದ್ದೇಶ ಏನಂತ ಕೇಳಿದ್ರೆ, ಈ ಭವಸಾಗರ ದಾಟಬೇಕಾಗಿತ್ತಾನೆ. ದೋಣಿ ಯಾರ್ದು ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಸುಮ್ ಗುರುವಿನ ಸಂಗಾಟ ಹೋಗ್ಬಿಡುದು. ನಾವು ಸುಮ್ ಕೈ ಹಿಡ್ಕೊಂಡು ಹೋಗ್ಬಿಡು. ನೀವು ಆರತಿ ಮಾಡಾಗ ಮುಂದೊಬ್ಬಕ್ಕೆ ಬೆಳಗ್ತಿರ್ತಾಳೆ, ಹಿಂದ್ 5 ಮಂದಿ ಸೆರಗ ಹಿಡಿದಿರ್ತಿರಿಲ್ಲ, ಮೂಡಿತಂತಿರಲಿಲ್ಲ. ಹಂಗ ನಾವು ಪುಣ್ಯಾತ್ಮರ ದಂಡಿಗೆ ಹೋಗಿ ಮುಟ್ಲಿಕ್ಕೆ ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯದ. ಸತ್ಸಂಗ ಅಂದ್ರೆ ಏನ್ ತಿಳಿದ್ರೆ, ಪುಣ್ಯಾತ್ಮರ ಅಧ್ಯಾತ್ಮ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದೇ ಈ ಸತ್ಸಂಗ ಅಂತ ಬರ್ಕೊಂಡು ಬಂದಾರ. ಅಂತ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಬೀರೇಶ್ವರ ಕಮಿಟಿಯವರು ಈ ವರ್ಷ ಹೊಸ ಹೆಜ್ಜೆ ಇಡಾಕತ್ತಲ್ಲ. ಈ ಹೆಜ್ಜೆ ನಿರಂತರವಾಗಿ ನಡೀತಿರ್ಬೇಕು. ಇದೊಂದು ಅರಸಲ್ಲ, ಎಂತ ಕಷ್ಟ ಬರ್ಲಿ, ಎಂತ ತಾಪತ್ರ ಬರ್ಲಿ, ಇದು ನಿರಂತರವಾಗಿ, ಇದಕ್ಕೆಂದೂ ಬಡತಾನ ಬರೋದಿಲ್ಲ ಬಂಧುಗಳೇ. ಇದಕ್ಕೆಂದು. ಆದ್ರೆ ವಿಘ್ನಗಳು ಬಹಳ ಬರ್ತಾವ. ಈ ವಿಘ್ನಗಳು ಸತ್ಸಂಗಕ್ಕೆ 100 ಕೋಟಿ ವಿಘ್ನಗಳು ಇರ್ತಾವ. ಅದನ್ನು ದಾಟಿ ಮುಂದೆ ಹೋಗ್ಬೇಕಾಗ್ತದ. ಅಂತ ಸದ್ಬುದ್ಧಿಯನ್ನ ಈ ಕಮಿಟಿಯವರಿಗೆ ಕೊಡ್ಲಿ. ಕೇಳ್ತಕ್ಕಂಥ ಕಿವಿಗಳನ್ನ ಪರಮಾತ್ಮ ನಿಮಗಿಡ್ಲಿ. ವೀರೇಶ್ವರ್ ನಿಮ್ಗೆಲ್ಲರಿಗೆ ಸಕಾಲಕ್ಕೆ ಮಳೆ ಬೆಳೆ ಆವಿಷ್ಯ ಆರೋಗ್ಯನ ಕೊಟ್ಟು ಸದಾವಕಾಲ ಈ ಗ್ರಾಮಗಳನ್ನ ಅತ್ಯಂತ ಸುಂದರವಾಗಿ ತನ್ನ ಕೃಪಾದೃಷ್ಟಿಯಿಂದ ರಕ್ಷಣೆ ಮಾಡಲಿ ತಿಳ್ಕೊಂಡು, ನಿಮ್ಮೆಲ್ಲರ ಪರವಾಗಿ ಬಸವೇಶನಲ್ಲಿ ಬೀರೇಶ್ವರನಲ್ಲಿ ಬೇಡಿಕೊಂಡು ನನಗೆ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪುಣ್ಯಾತ್ಮರ ತಮಗೆಲ್ಲರಿಗೆ ಮುಗಿದ ಕೈ ಬಾಗಿದ ವಂದಿಸಿ ನನ್ನ ಇವತ್ತಿನ ಸೇವೆಗೆ ಮಂಗಲಗೊಳಿಸ್ತೇವೆ.